ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಎಲ್ಲ ತಯಾರಿ ಆಗಿದೆ. ಸೊ ಈಗ ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಏನಂದರೆ ವರಲಕ್ಷ್ಮಿ ಹಬ್ಬ ಬಂತು ಅಂದರೆ ಯಾರಿಗೂ ರಾತ್ರಿ ನಿದ್ದೆ ಬರೋದಿಲ್ಲ. ನಾನು ಸುಮಾರು ಜನನ ಕೇಳಿದ್ದೀನಿ, ನೈಟ್ ಯಾರೂ ನಿದ್ದೆ ಹೋಗಲಿಲ್ಲ ಅಂತ. ನಾವೇನು ಮಾಡಿದ್ವಿ ಅಂದರೆ ಹಿಂದಿನ ದಿವಸನೇ ಸೀರೆ ಎಲ್ಲ ಉಡಿಸ್ಕೊಂಡಿದ್ವಿ. ಎಲ್ಲ ತಿಂಡಿ ತಿನಿಸು ಎಲ್ಲ ಪ್ಯಾಕ್ ಕೂಡ ಮಾಡಿ ಇಟ್ಟಿದ್ವಿ. ಆಮೇಲೆ ಬರೀ ನಾವು ಕಲಶಕ್ಕೆ ಆವಾಗ ನೀರು ತುಂಬಿಟ್ಟು ಕಲಶ ಎಲ್ಲ ರೆಡಿ ಮಾಡಿಬಿಟ್ಟು ಹಿಂದೆಗಡೆ ಡೆಕೋರೇಷನ್ ಎಲ್ಲ ನೈಟೇ ಮುಗಿಸ್ಕೊಂಡಿದ್ದೆ. ಸಂಜೆ 7:30-8 ಗಂಟೆ ಈ ಥರ ಟೈಮಲ್ಲೇ ಮುಗಿಸ್ಕೊಂಡಿದ್ದೆ. ಸೊ ಸೀರೆ ಎಲ್ಲ ಉಡಿಸಿದ್ವಲ್ಲ, ಆಮೇಲೆ ಅದಕ್ಕೆ ಕಲಶಕ್ಕೆ ನೀರು ಹಾಕಿಬಿಟ್ಟು ಲಕ್ಷ್ಮಿನ ಕುದುರಿಸ್ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಪೆಂಡಿಂಗ್ ಮಾಡ್ಕೊಂಡಿದ್ವಿ. ಸೊ ಅದನ್ನೆಲ್ಲನೂ ಮುಗಿಸ್ಕೊಂಡ್ಬಿಟ್ಟು ನೈಟ್ ನಾವು ಮಲ್ಕೊಂಡ್ಬಿಟ್ವಿ. ಏನಂದರೆ ನಾವು ತುಂಬ ಅತಿಯಾಗಿ ನಿದ್ದೆನೇ ಮಾಡದೆ ಇದ್ದಿದ್ರೆ ಏನಾಗ್ಬಿಡುತ್ತೆ, ನೆಕ್ಸ್ಟ್ ಡೇ ದೇವ್ರನ್ನ ಕೂರಿಸ್ಬಿಟ್ಟು ನಾವು ಮಲ್ಕೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮನೆಯಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ನಾವು ಮನೆಯಲ್ಲಿ ನಿದ್ದೆ ಮಾಡಿಕೊಂಡು ಒಂಥರ ಅದೊಂದು ಒಳ್ಳೆ ಇದಲ್ಲ ಅಲ್ವಾ. ನಿದ್ದೆ ಮಾಡ್ಕೊಂಡು ನಾವು ತೂಗಿಸ್ಕೊಂಡಿರೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಆದಷ್ಟು ಹಿಂದಿನ ದಿವಸನೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದರೂ ಮಲ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿರುತ್ತೆ. ಸಾಯಂಕಾಲವರೆಗೂ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇಲ್ಲ ಅಂದರೆ ದೇವ್ರನ್ನ ಕೂರಿಸ್ಬಿಟ್ಟು ನಾವು ದುಡ್ಡು ಒಡವೆ ಎಲ್ಲ ಹಾಕಿರ್ತೀವಿ ದೇವರಿಗೆ, ಬಾಗಿಲನ್ನು ತೆಗೆಯೋದಿಲ್ಲ, ಬಾಗಿಲು ಮುಚ್ಕೊಂಡು ನಾವು ಮಲ್ಕೊಂಡು, ಇದೆಲ್ಲ ಒಳ್ಳೆ ಅಭ್ಯಾಸ ಅಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಆದಷ್ಟು ನಿದ್ದೆ ಮಾಡಿ, ಯಾರಾದರೂ ನಾನು ಹಾಗೆ ನಿದ್ದೆ ಮಾಡ್ತೀನಿ ಅನ್ನೋರಿಗೆ ಹೇಳೋದು, ನಿದ್ದೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಇರೋ ಕೆಲಸಗಳನ್ನೆಲ್ಲ ಕೂಡ ಮಾಡ್ಕೊಳ್ಬೋದು. ಎಷ್ಟು ಬೇಕೋ ಅಷ್ಟೇ, ನಾವು ಇವಾಗ ಊಟಕ್ಕೆ ಎಷ್ಟು ಬೇಕು, ದೇವರ ಎಡೆಗೆ ಎಷ್ಟು ಬೇಕೋ ಅಷ್ಟೇ ಒಬ್ಬಟ್ಟೆಲ್ಲ ಸುತ್ಕೊಂಡ್ಬಿಟ್ಟು ಆಮೇಲೆ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಫ್ರೀಯಾಗಿರ್ತೀವಲ್ಲ, ಆವಾಗ ಇನ್ನು ಮಿಕ್ಕಿದ ಕೆಲಸ ಎಲ್ಲನೂ ಮಾಡ್ಕೋಬೋದು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ಸ್, ನಾನಿವಾಗ ಏನೂ ರೆಡಿ ಆಗಲಿಲ್ಲ. ಯಾಕೆಂದರೆ ಬೆಳಗ್ಗೆನೇ ನಾನು ಸೀರೆ ಉಟ್ಕೊಂಡ್ಬಿಟ್ಟೆ ಅಂತಂದರೆ ಸ್ವಲ್ಪ ನನಗೆ ಅದು ಒಂಥರ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಅಡುಗೆ ಮಾಡೋ ಕೆಲಸ ಎಲ್ಲ ಬಾಕಿ ಇರುತ್ತಲ್ವ, ಸೀರೆ ಎಲ್ಲ ಗಲೀಜಾಗ್ಬಿಡುತ್ತೆ. ಹಾಗಾಗಿ ಆಮೇಲೆ ಸಂಜೆ ನೀಟಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಏನು ರೆಡಿ ಆಗೋಕ್ಕೆ ಹೋಗಲಿಲ್ಲ ಜಾಸ್ತಿ. ಸೊ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಒಂದಿದ್ದು ನಮ್ಮ ಮನಸ್ಸು ಕರೆಕ್ಟಾಗಿದ್ದು ನಾವು ಏನೇ ದೇವರನ್ನ ಬೇಡ್ಕೊಂಡ್ರೂ ಕೂಡ ನಮಗೆ ಅದು ಫಲಿಸುತ್ತೆ. ತಕ್ಷಣಕ್ಕೆ ಅದು ನಮಗೆ ಫಲಿಸಿಲ್ಲ ಅಂದರೂ ಪರವಾಗಿಲ್ಲ. ನಾವು ಏನೊಂದು ಬೇಡಿಕೆನ ಇಟ್ಟಿದ ತಕ್ಷಣ ನನಗೆ ಅದನ್ನು ಮಾಡಿಬಿಡ್ಬೇಕು ದೇವರು ಅಂತ ಹೇಳೋದು ತಪ್ಪಿದೆ. ಸೊ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು. ಆ ದೇವರು ಟೈಮ್ ಅಂತ ಬಂದಾಗ ತಾನೇ ಆಗುತ್ತೆ. ಆದರೆ ನಾವು ನಮ್ಮ ಒಂದು ಪರಿಶ್ರಮ ಏನಿದೆ ಅದನ್ನು 100% ನಾವು ಮಾಡಬೇಕು. ಪ್ರತಿಫಲ ನಮಗೆ ದೇವರು ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಹಾಗಂತ ನಾವು ಪ್ರಯತ್ನನೇ ಪಡದೆ ನನಗೇನು ಸಿಗಲಿಲ್ಲ ಅಂತ ಹೇಳೋದ್ರಲ್ಲೂ ಅರ್ಥ ಇಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿಬಿಟ್ಟು ನಾವು ಪ್ರಯತ್ನನ ಪಡಬೇಕು. ನಮ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದು ದೇವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದೇನೋ ಹೇಳ್ತಾರೆ, ನಮಗಿರೋದು 2 ಕೈ, ನಾವು 2 ಕೈ ಹಿಡಿದು ಬೇಡ್ತೀವಂತೆ, ಆದರೆ ದೇವರಿಗೆ 1,000 ಕೈ ಇರುತ್ತೆ. ಸೊ ನಾವು ದೇವರು 1,000 ಕೈಯಿಂದ ಎಷ್ಟು ಕೊಟ್ಟರು ನಮ್ಗೆ 2 ಕೈಯಲ್ಲಿ ಇನ್ನೂ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ದೇವರಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಗೊತ್ತಿರುತ್ತೆ. ಅತಿಯಾಗಿ ಆಸೆನ ಬೀಳಬಾರ್ದು ನಾವು. ಅದೇ ನಮ್ಮ 2 ಕೈಯಲ್ಲಿರೋದನ್ನು ಕಿತ್ಕೊಳ್ಳೋಕ್ಕೆ ದೇವ್ರ 1,000 ಕೈ ನಮಗೆ ಯೋಚನೆ ಮಾಡಿದ್ರೆ ಈ ದೇವ್ರಿಗೇನು ಅದು ಲೆಕ್ಕನೇ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾವು ತುಂಬ ಅತಿಯಾಗಿ ದುರಾಸೆನ ಬೀಳಬಾರ್ದು. ಆಸೆ ಇರಬೇಕು, ಆದರೆ ಜೀವನದಲ್ಲಿ ಯಾರಿಗೂ ದುರಾಸೆ ಅನ್ನೋದು ಇರಬಾರ್ದು. ಹಾಗೆ ನನ್ನ ಮನೆಯಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೇವೆ, ನೀವು ಬೆಳಗ್ಗೆ ಎಲ್ಲ ಬೇಗ ಎದ್ದೇಳಬೇಕು, ನಾನು ಪೂಜೆ ಮಾಡ್ತೀನಿ, ಎಲ್ಲ ಮಲ್ಕೊಂಡಿರಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ಹೇಳ್ತಾಯಿದ್ರು, ನೀವು ಹೊಡೆಯೋ ಗಂಟೆ ಸೌಂಡ್ಗೆ ನಾವು ಎದ್ಬಿಡಬೇಕು, ಅಷ್ಟು ಜೋರಾಗಿ ಗಂಟೆ ಹೊಡ್ಕೊಂಡು ಸೌಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಆವಾಗಲೇ ಅವ್ರಿಗೆ ಎಚ್ಚರಿಕೆ ಆಗೋದು, ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಚ್ಚರಿಕೆ ಮಾಡಿಕೊಂಡು ಎದ್ದು ಹೇಳ್ತಾರೆ. ಸೊ ಹಾಗೆ ಇನ್ನೊಂದೇನೆಂದರೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಅದು ಶಾಸ್ತ್ರದ ಪ್ರಕಾರ ಏನು ಅಂತ ಹೇಳ್ಬಿಟ್ಟು ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಏನು ಹೇಳ್ತಾರೆ ಅಂದರೆ ಎಡಗೈಯಲ್ಲಿ ಒಂದು ಹೆಣ್ಮಕ್ಳಿಗೆ ಗರ್ಭಕೋಶಕ್ಕೆ ಒಂದು ನರ ಇದು ಸಂಬಂಧವಾಗಿ ಹೋಗಿರುತ್ತಂತೆ. ಸೊ ಹಾಗಾಗಿ ನಾವು ಅದನ್ನು ಗಂಟೆ ಹೊಡೆಯೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅದೊಂದು ರೀಸನ್ ನಾನು ಕೇಳಿದ್ದೀನಿ. ಬಟ್ ಶಾಸ್ತ್ರದ ಪ್ರಕಾರ ಯಾಕೆ ಗಂಟೆ ಹೊಡಿಬಾರ್ದು ಹೆಣ್ಮಕ್ಳು ಅನ್ನೋದ್ರ ಬಗ್ಗೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸೊ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಮನಸ್ಸಿಗೆ ಏನೋ ಒಂಥರ ತೃಪ್ತಿ. ಅದು ನನಗೇನಂದರೆ ಇವಾಗ ಯಾರೂ ಇದ್ದಿರೋದಿಲ್ಲ ಅಲ್ವಾ ನಮ್ಮ ಮನೇಲಿ, ಅವ್ರು ಯಾರೂ ಇರೋದಿಲ್ಲ. ನನಗೆ ಗಂಟೆ ಹೊಡೆದು ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂದು ಪಾಸಿಟಿವ್ ಅಂತ ಅನಿಸೋದಿಲ್ಲ. ಅದು ಗಂಟೆ ಹೊಡೆದಾಗ ಅದು ಪಾಸಿಟಿವ್ನೆಸ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿಬಿಟ್ಟು ಕಾನ್ಸಂಟ್ರೇಷನ್ ದೇವ್ರ ಕಡೆ ಇರೋದಿರಲ್ಲ. ಏನಾದರೂ ಮಾತಾಡಿದ್ರೆ ಕಡೆ ನೋಡೋದು, ಅಥವಾ ಪೂಜೆ ಮಾಡಬೇಕಂದ್ರೆ ಏನಾದರೂ ಯೋಚನೆ ಮಾಡೋದು ಆ ಥರ ಎಲ್ಲ ಸಾಮಾನ್ಯವಾಗಿ ಆಗುತ್ತೆ. ಅದು ಗಂಟೆ ಹೊಡ್ಕೊಂಡು ನಾನು ಪೂಜೆ ಮಾಡಿದಾಗ ನನಗೆ ಕಾನ್ಸಂಟ್ರೇಷನ್ ಕರೆಕ್ಟಾಗಿರುತ್ತೆ, ಪಾಸಿಟಿವ್ನೆಸ್ ನನಗೆ ಬರುತ್ತೆ. ಹಾಗಾಗಿ ನಾನು ಗಂಟೆ ಹೊಡೆದ್ಬಿಟ್ಟೆ ಪೂಜೆ ಮಾಡ್ತೀನಿ. ತಪ್ಪು ಸರಿ ಅನ್ನೋದ್ರ ಬಗ್ಗೆ ನನಗೂ ಸರಿಯಾಗಿ ಗೊತ್ತಿಲ್ಲ.
ಸೊ ಇವಾಗ ನಂದು ಪೂಜೆ ಎಲ್ಲ ಮುಗಿತಾ ಇದೆ. ಇವಾಗ ಪೂಜೆ ಮುಗಿಸ್ಬಿಟ್ಟು ಇನ್ನೇನು ಕೆಲಸ ಇರೋದಿಲ್ಲ. ಸೊ ದೇವರಿಗೆ ಎಡೆಗೆ ಮಾತ್ರ ನಾನು ಸ್ವಲ್ಪ ಒಬ್ಬಟ್ಟು ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಮೇಲೆ ಎಲ್ಲರಿಗೂ ತಿನ್ನೋರಿಗೆ ನಿಧಾನವಾಗಿ ಒಬ್ಬಟ್ಟನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಧಾನವಾಗಿ ಮಾಡ್ಕೊತೀನಿ. ಧೂಪ ದೀಪ ಎಲ್ಲ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಭಕ್ತಿಯಿಂದ ಮನಸ್ಸನ್ನು ಒಂಥರ ಖುಷಿನ ಎಷ್ಟು ದಿವಸದಿಂದ ರೆಡಿ ಮಾಡ್ಕೊತಾ ಇರ್ತೀವಿ. ಒಂದೇ ಒಂದು ದಿವಸ ನಾವು ಮಾಡೋದಕ್ಕೋಸ್ಕರ ಎಷ್ಟು ದಿವಸದಿಂದ ರೆಡಿ ಮಾಡ್ಕೊಂಡಿರ್ತೀವಿ. ಹೆಣ್ಮಕ್ಳಿಗೆ ವರಲಕ್ಷ್ಮಿ ಹಬ್ಬ ಅಂದರೆ ಏನು ಎಲ್ಲ ಹಬ್ಬಕ್ಕಿಂತ ಇದೊಂದು ಹಬ್ಬ ತುಂಬ ಇದ್ರಾಗಿ ಇರುತ್ತೆ. ಅವ್ರಿಗೆ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ, ಎಷ್ಟು ದುಡ್ಡಿದ್ರೂ ಸಾಲಲ್ಲ, ಎಷ್ಟು ಮಾಡ್ತಾನೆ ಇದ್ರೂ ಸಾಲೋದೇ ಇಲ್ಲ. ಹಾಗೆ ನಾನು 3-4 ದಿವಸ ಎಲ್ಲ ದೇವ್ರನ್ನ ಕೂರ್ಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಶುಕ್ರವಾರ ನೈಟೇ ನಾನು ದೇವ್ರನ್ನ ಕದಲಿಸ್ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಟೈಮ್ ನೋಡಿಕೊಂಡು ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಏನೂ ಇಲ್ದಿರ ಇರೋ ಟೈಮಲ್ಲಿ ಆಮೇಲೆ ಒಳ್ಳೆ ಟೈಮ್ ನೋಡಿಕೊಂಡು ದೇವ್ರನ್ನ ತೆಗೆದುಬಿಡ್ತೀವಿ. ಯಾಕಂದರೆ ನಾವು ದೇವ್ರನ್ನ ತುಂಬ ದಿವಸ 9 ದಿವಸ 5 ದಿವಸ 3 ದಿವಸ ಈ ಥರ ಎಲ್ಲ ಕೂರಿಸ್ಕೊಳ್ಬಾರ್ದು. ತುಂಬ ಮಡಿ ಮೈಲಿಗೆ ಶುದ್ಧಿಯಿಂದ ಇರಬೇಕು. ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಓಡಾಡ್ತಾರೆ, ಹಾಗೆ ನಾವು ನಮ್ಮ ಮನೆಯಲ್ಲಿ ಎಲ್ಲ ಶುದ್ಧವಾಗಿ ಇರಬೇಕು. ಆ ದೇವರಿಗೆ ಹೂವುಗಳನ್ನೆಲ್ಲ ಚೇಂಜ್ ಮಾಡಬೇಕು. ದಿನ ಒಂದೊಂದು ನೈವೇದ್ಯಗಳನ್ನ ಮಾಡಿ ಇಡಬೇಕು. ಆ್ಯಂಡ್ ಅದನ್ನು ದೇವ್ರನ್ನ ನಾವು ಲಕ್ಷ್ಮೀ ದೇವಿನ ತುಂಬ ದಿವಸ ನಮ್ಮ ಮನೆಯಲ್ಲಿ ಕೂರಿಸ್ಕೊಂಡು ಆ ಥರ ಎಲ್ಲ ಇರಬಾರ್ದು. ಏನಿರುತ್ತೆ ದೇವರು ವಿಷ್ಣು ನಾರಾಯಣನಿಗೆ ಕೋಪ ಬರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಹಾಗಾಗಿ ನಾವು ಕದಲಿಸ್ಬಿಟ್ಟು ನಮ್ಮ ಭಕ್ತಿ ಏನಿದೆ ಅದನ್ನು ಒಂದು ದಿವಸ ನಾವು ಪೂಜೆ ಮಾಡಿ, ಯಾವಾಗಲೂ ನಾವು ಪೂಜೆ ಮಾಡೋದಿದ್ದಿದ್ದೆ. ಸೊ ಅದನ್ನು ದೇವ್ರನ್ನ ಆ ಥರನೇ ಇಟ್ಕೊಂಡ್ಮೇಲೆ ಅದ್ರ ತಕ್ಕನಾಗೆ ಎಲ್ಲ ನಡ್ಕೊಳ್ಬೇಕು. ಸ್ವಲ್ಪ ಏನಾದರೂ ನಾವು ಇದಾದರೂ ಕೂಡ ಹಿಂದೆ ಮುಂದೆ ಆದರೂ ಕೂಡ ನಾವೇನು ಮಾಡ್ತೀವಿ ಅದಕ್ಕೆ ನಮಗೆ ಪ್ರತಿಫಲ ಬದಲು ನಮಗೆ ತೊಂದರೆಗಳೇ ಹೆಚ್ಚಾಗುತ್ತೆ. ಹಾಗಾಗಿ ನೋಡಿಕೊಂಡು ಅದನ್ನೆಲ್ಲನೂ ಗಮನದಲ್ಲಿಟ್ಕೊಂಡು ದೇವ್ರನ್ನ ಕೂರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗ ನಮ್ಮ ಮನೆಯವರು ಇದ್ರಲ್ವ, ಸೊ ಅವ್ರು ಇದ್ಬಿಟ್ಟು ದೇವ್ರಿಗೆ ಪೂಜೆನ ಮಾಡ್ತಾ ಇದ್ದಾರೆ. ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಮಕ್ಕಳೆಲ್ಲ ಎದ್ದೇಳ್ತಾರೆ. ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೂ ಬಟ್ಟೆ ಎಲ್ಲ ಹಾಕಿಬಿಟ್ಟು ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸಂಜೆ ಒಂದು 4:30-5 ಗಂಟೆ ಅಷ್ಟರಲ್ಲೆಲ್ಲ ನಾನು ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ನಾನೇನಂದರೆ ಫಸ್ಟೇ ಹೋಗ್ಬಿಟ್ಟು ಕುಂಕುಮಕ್ಕೆ ಹೇಳ್ಬಿಟ್ಟು ಬಂದುಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಮನೆಗೆ ಬರೋವಾಗ ನಾವು ಇರಬೇಕಲ್ವ, ಹಾಗಾಗಿ ಫಸ್ಟೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದುಬಿಡ್ತೀನಿ. ತುಂಬ ಲೇಟೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆದಷ್ಟು 5 ಗಂಟೆ 5:15 ಇಷ್ಟರಲ್ಲೆಲ್ಲ ಹೋಗ್ಬಿಟ್ಟು ನಾನು ಮಾಡಿಬಿಟ್ಟು ಬಂದುಬಿಡ್ತೀನಿ. ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಏನೆಲ್ಲ ದೇವ್ರ ಹತ್ರ ಕೇಳ್ಕೊಳ್ತೀರಾ ಎಲ್ಲನೂ ನಿಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಬಾಯ್.